ಬ್ರೋ ಮೆಟರ್ನಿಟಿ ಶೂಟ್ ಮಾಡ್ಸಲ್ವಾ ಅಕ್ಕನ ಜೊತೆ? ಅಂದ್ರೆ ಇದು ಮಾಮೂಲಿ ಪ್ರೆಗ್ನೆಂಟ್ ಆದಾಗ ಮಾಡಿಸ್ತಾರಲ್ಲ ಬ್ರೋ. ಎಷ್ಟು ತಿಂಗಳು ಇವಾಗ? 6 ಗೈಸ್. ಇನ್ನೊಂದು 3 ತಿಂಗಳು ನಮ್ಮ ಒಟ್ಟಿಗೆ ಇನ್ನೊಂದು ಪಾಪು ಬರ್ತದೆ ಗೈಸ್. ಇನ್ನೇನು ನಮ್ಮ ಜ್ಞಾನವಿಗೆ ತಮ್ಮ ಬೆಳಗ್ಗೆ ಬಂದ್ಬಿಟ್ಟು ತಮ್ಮ ಬರ್ತಾನೆ ಅಂತ ಹೇಳ್ತಾರೆ ಗೈಸ್. ಜ್ಞಾನವಿಗೆ ತಮ್ಮ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವನೆ. ಇವಾಗ ನಮ್ಮಮ್ಮ ಮುದ್ದೆ ಕಟ್ತಾ ಇದೆ. ಮೂಡ್ಲು ಪಡ್ಲು ಇದು ಇನ್ನೂ ಸಕ್ಕದಾಗ ಅರ್ಥ ಆಯ್ತು ಅಣ್ಣ. ಇದು ನಿಂಗೊಂದು ಟಾಸ್ಕ್ ಕೊಡ. ಕಾಯ್ದೊಡಿಯ ಅಂತ 10 ಸತಿ ಹೇಳಿದ್ರೆ ಒಂಚೂರು ಸೊದ್ಲಿಸ್ತಂತೆ. ಸರಿ ಕಾಯಿ 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 ಏನು ಅಷ್ಟೇ ಸಾಕು. ಶಶಾಂಕುನ 10 ಸತಿ ಕಾಯ್ದೊಡಿಯ ಅಂದ್ರೆ ಒಂದ್ಸತಿ 10 ರೂಪಾಯಿ. ಏನ್ ಮಾಡು ಗೊತ್ತಪ್ಪ, ನಿನಗಿಂತ ಚಿಕ್ಕ ಹುಡುಗರು ಇರ್ತಾವಲ್ಲ, ನೀನ್ ಸರಿ ಹುಡುಗರ್ಗ್ ಹೋಗಿ ಆತರ ಕೇಳು. ಆಮೇಲೆ ಅಪ್ಪ ಆಮೇಲೆ ನೀನ್ ಯಾವಾಗ್ಲೂ ನಂಗೊಂದು ಮಾತು ಹೇಳ್ಕೊಟ್ಟಿದ್ದೀರ, ಇನ್ನು ನಂಗೆ ಯಾವಾಗ್ಲೂ ನೆನಪಿರುತ್ತೆ. ವಿಜಯ್ ಇದು ನೀನ್ ನ್ಯಾಯನ ವಿಜಯ್, ಬಂದ್ಬಿಡು ವಿಜಯ್ ಪ್ಲೀಸ್ ವಿಜಯ್. ಎಲ್ಲಾರ್ಗು ಬೆಳಗಿನ ಶುಭೋದಯ. ಓಯ್ ಚಿನ್ನವಾಗ್ಲೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಏನಜ್ಜ ಮುಡ್ಸ್ಕೊತೀನಿ ಮುಡ್ಸ್ಕೊತೀನಿ ಮುಡ್ಸಾಕ್ಬಿಡ್ತೀನಿ ಮುಡ್ಸ್ಕೊತಾನೆ ಕಣವ. ಗೈಸ್ ಬಟ್ಟೆ ಒಗ್ದಿರೋ ಬಟ್ಟೆಗಳು ಮುಡ್ಸ್ಕೋಬಾರ್ದು ಗೈಸ್. ಬಟ್ಟೆ ಒಗ್ದಿದ್ರೆ ಮಾರ್ಲೇಮಿ ಹಬ್ಬಕ್ಕೆ ಅವು ಯಾವನು ಮುಡ್ಸ್ಕೋಬಾರ್ದು. ಈ ತರ ಪಾಠ ಮಾಡೋದು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಡಿ. ಜ್ಞಾನ ಮಗಳೇ ಇಲ್ಲಿ ಇದ್ರೊಳಗಡೆ ಸಿಂಹ ಸಾಕವಿ ನಾವು. ನಿಮ್ಮ ಅಮ್ಮಂಗೆ ಕೇಳಬೇಕಾರೆ ಒಗ್ದಾಕಿರೋದು ಮುಡ್ಸ್ಕೋಬೇಕು. ಮುಡ್ಸ್ಕೋ ಅಲ್ಲಿ ಹೋಗಮ್ಮದೇವಿ. ಗುರು ಗುರು ಎಲ್ಲೋಗಿದೆ ಗುರು? ಏನಕ್ಕೆ ಗುರು ಸಿಟಿಗೆ? ಏನ ಅಕ್ಕು ಗುರು ಹುಷಾರ ಗುರು. ಹುಡುಗಿ ನೋಡಕ್ ಹೋಯ್ತಿದ್ಯಾ ಗುರು? ಏನ ಮಗಳೇ ಬಾಂಗ್ಡಿಗೆ ಹೋಯ್ತು ಬರವ. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ತಪ್ಕೋಬೇಕು ತಪ್ಕೋಬೇಕು. ಏನ ಇವಾಗ್ಲೇ ಬರ್ನಾ? ಅಂಗಡಿಗೆ ಹೋಗಿ ಇದು ಪೇಸ್ಟ್ ತಗೊ ಬಂದ್ಬಿಡ್ತೀನಿ. ಜನ ಮಗ್ಲೇ ಅದೇನೇ ಎತ್ ಮಾಡ್ಬೇಕು. ಇದು ಸಿರಪ್ ಕುಡ್ಕೊಬಿಡವ. ಸಿರಪ್ 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 ಸಿರಪ್. ಗೈಸ್ ನಮ್ ಜ್ಞಾನವಿ ಗೊಣ್ಣೆ ನೋಡಿ ಎಂತ ಗೊಣ್ಣೆ ಪುರ್ಕಿ ಅಂತ. ಚೀ ಜ್ಞಾನವಿ ಏನ್ ಇಸ್ಕೊಳ್ಕೆ ಆಗ್ಬಿಟ್ಟಲ್ಲ ನೀನು. ಗೈಸ್ ನಮ್ ಜ್ಞಾನವಿ ಚಪ್ಲಿ ನೋಡಿ ಎಷ್ಟು ಸ್ಟೈಲಿಶ್ ಆಗವೆ. ಜ್ಞಾನವಿ ನಿಂಗೆಲ್ಲ ಯಾರು ಜಾಸ್ತಿ ಕ್ಲೋಸ್ ಫ್ರೆಂಡ್ಸು? ಹಾಯ್ ಶಿಷ್ಯ. ಜ್ಞಾನವಿ ನಿಂಗೆ ಯಾರು ಜಾಸ್ತಿ ಫ್ರೆಂಡ್ಸು ಹೇಳೋದಕ್ಕೆ? ಇರುಳನು ಬೆಳಗು ನಗು ಎಂದು ಹೀಗೆ ಇರಲಿ ಮಗು ನನ್ನ. ಇವಾಗ ಏನ್ ಬೇಕು ಮಗಳೇ ನಿಂಗೆ? ಏನ್ ಬೇಕು ಹೇಳೋದಕ್ಕೆ? ಕೈಯಾನ್ಸ್ ಆಮೇಲೆ ಕಿಚ್ಪೆನ್. ಕಿಚ್ಪೆನ್ ಬೇಡ? ಕಿಚ್ಪೆನ್ 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 ಕೈಯಾನ್ ಇಡ್ಬೇಕಾ? ಡೇರಿ ಡೇರಿ ಗೈಸ್ ಡೇರಿ ಅಂದ್ರೆ ಡೈರಿ ಮಿಲ್ಕ್. ಅದನ್ನ ಯಾವ ಗತ್ತಲ್ಲಿ ಹೇಳ್ತಾಳೆ ಗೊತ್ತವಳು. ಡೇರಿ ಏನ್ ಬಿಡುಗೇರಿ? ಡೇರಿ ಏನದಕ್ಕೆ? ಡೇರಿ 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 ಏನ್ ಬಿಡು ತುಂಬ ನಾವಿ. ಅಣ್ಣ ಒಂದು ಕಯಾನ್. ಆಮೇಲೆ ಇನ್ನೊಂದು ಏನ್ ಬೇಕವ? ಕಿಚ್ಪೆನ್ 3 ಕಯಾನ್ಸ್ ಕೊಡಿ. ಅಯ್ಯ ನಾವೇ ನಿಂಗೆ ಹೊಡ್ಬಿಡ್ತೀವೇನು? ನಮ್ ಚಿಕ್ಕಪ್ಪ ಹೊಡ್ಬಿಡ್ತೇನು? ಗೈಸ್ ಅಲ್ಲಿ ನಮ್ ಜ್ಞಾನವಿ ಒಂಟೆ ಹೋಗ್ಬಿಟ್ಲು. ನಾನು ಸುಭಾಷಣ್ಣ ಅಂಗಡಿಗೆ ಬಂದಿದ್ದು ಬಂದು 2 ಪೇಸ್ಟ್ ಆಮೇಲೆ 1 ಬ್ರಷ್ ತಗೊಳಕ್ಕೆ. ಏನ್ ಮುದ್ಕೆ ಯಾಕಮ್ಮ ಬೇಜಾರಾಗಿದೆಯಾ? ಏನಾಯ್ತಮ್ಮ? ಯಾರು ಅಂದ್ರ ಯಾರ ನೀನ ಕುಳ್ಳ ಇದೆಯಾ ಅಂತ ರೇಗಿಸ್ಬಿಟ್ರಾ? ನಮ್ಮ ಮುದುಕಿ ಯಾವಾಗ್ಲೂ ಸಿಡಿತಿತ್ತು ಪಾಪ. ಇವಾಗ ಹುಷಾರಿಲ್ವಂತ. ಏನ ನಿಂದಲೇ? ಏನ ಶಿಷ್ಯನ್ ಜೊತೆ ಶಿಷ್ಯನಿ ಬಂದವಳೆ. ಏನವಿ ಇವ್ ಹೊಡೆದಾಕ್ ಬಿಡಮ್ಮ. ಏಯ್ ಹೊಡಿ ಇರ್ಲಿ ಹೊಸಿ ಹೊಡಿಯ. ತಮ್ಮ ಪಾಪ ಆಗ್ಲೇ ಉಟ್ಬಿಟ್ಟೈತಂತೆ ಹೊಡೆಯಲ್ವಂತೆ. ಗೈಸ್ ನನ್ ತಮ್ಮ ಪಾಪ ಉಟ್ಬಿಡ್ತಾನೆ ಅವಾಗ್ಲೇ ಹೊಡಿಯಲ್ಲ ಅಂತ ಹೇಳ್ಕೊಡ್ತಾವಳೆ. ಇಷ್ಟೊಂದು ಚಿನ್ನ ಮಗಳಿದು. ಇವಾಗ ಮನೆ ಕಂದಾಯ ಕಟ್ತವನಿ. ಟೋಟಲ್ ನಮ್ಮ ಮಟ್ಟಿ ಕಂದಾಯ ಬಂದಿರೋದು ಬಂದು ನೀರ್ದು ಮನೆದು ಎಲ್ಲ ಸೇರಿಸಿ 5,400 ರೂಪಾಯಿ ವರ್ಷಕ್ಕೆ. ಇವಾಗ್ಲಿಂದ 2,500 ಏನೋ ಬರ್ತದಂತೆ. ಇದರಿಂದ ಮುಂದೆ 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 ಗೈಸ್ ಇವಾಗ ನಾನು ಹೊಲ್ಕೊಯ್ತಾವನಿ.
ಗೈಸ್ ನಮ್ ಕರ್ಗೆ ಎತ್ಕೊಂಡು ನಮ್ ಹೊಲ್ತಾಗ ಬಂದು ಇಲ್ಲಿ ನೋಡ್ರಿ ಇವೇ ನಮ್ ಹೊಲಗಳು. ಗೈಸ್ ಈ ವರ್ಷ ಇಲ್ಲಿ ನೋಡಿ ಶುಂಠಿಗಳೇ ಕರೆಕ್ಟ್ ಆಗಿ ಬಂದಿರ ಅನ್ಕೊಳ್ರಿ. ಯಾರು ಹೊಲ್ದು ಶುಂಠಿಗಳನ್ನು ಅಷ್ಟು ಕಷ್ಟನೇ ಕರೆಕ್ಟ್ ಆಗಿ ಬಂದೇ ಇಲ್ಲ. ಎಲ್ಲ ಬರೀ ರೋಗ. ಇಲ್ಲಿ ನೋಡಿ ಇವ್ರು ಎಷ್ಟುದ್ದ ಕಣ್ಣು ಆಡಿಸ್ತೀರ ಅಷ್ಟುದ್ದ ಕಣ್ಣು ಹಾಕೊಂಡವ್ರು. ಎತ್ತತ್ರ 3 ಎಕರೆ ಗಂಟೆ ಹಾಕೊಂಡವ್ರು ಈ ಕಡೆ ಎಲ್ಲ. ಬಟ್ ಆದ್ರೂ ಚೆನ್ನಾಗಿಲ್ಲ ಶುಂಠಿ, ಅಷ್ಟು ಕಷ್ಟ ಇಲ್ಲ. ಆಮೇಲೆ ನಾವು ಶುಂಠಿ ಹಾಕವಿ, ನಮ್ ಶುಂಠಿನೂ ಅಷ್ಟೇ ಗೈಸ್, ನಮ್ದು ಅಷ್ಟು ಕಷ್ಟ, ಅಷ್ಟೊಂದೇನ್ ಚೆನ್ನಾಗಿಲ್ಲ. ಗೈಸ್ ನಾನ್ ಇವಾಗ ಹೊಲಕ್ ಬಂದಿದ್ದು ಏನ್ ಕಮ್ಮಿ ಮಾಡಿದ್ದೆ. 11 ವರ್ಷ ಕ್ಯಾಬಲ್ ದುಡ್ಕ ಬಂದಾಕ ಬಂಗಾರಿ ಬಂದ್ಬಿಡೋದಿಲ್ಲ, ಬಂದ್ಬಿಡು ಚಿನ್ನು, ನೀನು ಬಂದ್ಬಿಡು ಎಲ್ಲಾದ್ರೂ ಇರ್ಲಿ ಬಂದ್ಬಿಡಮ್ಮ ಚಿನ್ನಿ. ಅವನು ಅಮ್ಮ ಬಂದ್ಬಿಡಮ್ಮ. ಗೈಸ್ ಇಲ್ಲಿ ನೋಡಿ ಇದೆಲ್ಲ ನಮ್ದೇ ಹೊಲ, ಇದು ನಮ್ದೆಯಾ, ಆಮೇಲೆ ಅದು ನಮ್ದೆಯಾ. ನಿಮ್ ತಾತ ಇರಬರ ಊರೆಲ್ಲ ಪಟ್ಕೊಂಡು ಗೈಸ್ ಇಲ್ಲಿ ನೋಡಿ ಇವರೆಲ್ಲ ಕ್ಯಾನ್ಗಳನ್ನ ಸೋಪ್ ಹಾಕ್ಬಿಟ್ಟು ತೊಳ್ಬಿಟ್ಟವ್ರೆ. ಇಲ್ಲಿಗೆ ಔಷಧಿಲ ಇಲ್ಲಿಗೆ ಕಳಿನ ಔಷಧಿ ಹೊಡಿಬೇಕು. ಅಂದ್ರೆ ಇಲ್ಲಿ ಸತ್ಯ ಅದಲ್ಲ, ಇದೆಲ್ಲ ಸತ್ತೋಗ್ಬೇಕು ಪೂರ್ತಿ. ಇಲ್ಲಿ ನೋಡಿ ಈ ಹೊಲ್ಕು ಹೊಡಿಬೇಕು. ದುಡ್ಕ ಬಂದಾಕದ್ನಲ್ಲಮ್ಮ ಚಿನ್ನಿ. ಡೊಂಗಿಗುಳಿ ನಮ್ಮ ಶಶಾಂಕನು ಕೆಂದನು ಈ ಹೊಲ್ಕುವೆ ಕಳಿನ ಔಷಧಿ ಹೊಡಿತವ್ರೆ. ನಾನಿವಾಗ ನಮ್ಮ ಹಟ್ಟಿಗೆ ಹೋಯ್ತವನೆ. ನಾನು ಹಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ನಮ್ಮ ಮಿಷಿನ್ ಮನೆಯಲ್ಲಿ ಮೋಟ್ರ್ ಆಫ್ ಮಾಡಬೇಕು. ಅಯ್ಯೋ ಇದ್ರೊಳಗೆ ಹಾವು ಪಾವು ಸೇರ್ಕೊಂಡಿರ್ತೇವೆ ಗೈಸ್, ನಿಧಾನಕ್ಕೆ ನೋಡ್ಕೊ ಹೋಗ್ಬೇಕು. ನಾವು ಒಂದ್ಸತಿ ಹಿಂಗೆ ಇದೇ ಹೊಸ್ತಲ್ಲಿ ಕುಂತಿದ್ವಿ, ಹಿಂದೆನೆ ಹಾವು ಹರಿತಿತ್ತು. ಇವಾಗ ಇಲ್ಲಿ ಆಫ್ ಮಾಡಬೇಕು. ಇದೇ ನೋಡಿ ನಮ್ಮ ಮಿಷಿನ್ ಮನೆ ಎಷ್ಟು ಗಲೀಜಾಗದೆ. ಯಾರು ಏನೋ ಅನ್ಕೊಳಕ್ ಹೋಗ್ಬಿಡಿ. ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಹಿಂಗೆ ಇರ್ತವೆ ಗೈಸ್. ಯಾವ್ದೋ ಇದು ಏನೋ ಪಾರ್ಸಲ್ ಬಂದೈತೆ. ಪೋಡ್ರಾ ಏನ್ರ ಪೋಡ್ರಾ ನೀನ್ ಏನ್ ನಿನ್ ಸಮಸ್ಯೆ ಅಲ್ಲ, ನೆನ್ನೆ ಏನ್ ಮಾಡ್ದೆ ಅನ್ನೋದಾದ್ರೆ ನಿನ್ ನಿಗಾ ಆಯ್ತಾ? ನನಗ್ ಲಿಗಾರ ಪ್ರಶ್ನೆ ಕಳೆ, ನಿನಗ್ ಲಿಗಾರ ಅಲ್ಲ ಏನಕ್ಕೆ ಅಷ್ಟೊಂದು ಓವರ್ ಡೌನ್ ಮಾಡ್ತಿದ್ದಾರ ನೆನೆ ಅಣ್ಣ ನೀನು? ಅಲ್ಲ ಕಲ್ಲು ಎತ್ಕೊ ಬರೋದು, ಇದನ್ನೇ ಎತ್ಕೊ ಬರೋದು, ಮುಂಚಿನ ನೀನ್ ಮುಚ್ಚಿಕ್ತಾರ. ಅಲ್ಲ ಈ ರೇಂಜ್ಗೂ ಅಲ್ಲ ಕಣ್ಣ ಮನ್ಸನೇನಣ್ಣ ನೀನು? ನಾನ್ ಮನ್ಸನ ಕತ್ಲಂತ ತಿಳ್ಕೊ ಅಣ್ಣ. ಏಣಿ ಅಣ್ಣ ಆನೆ ಬತ್ತೋಣ ಊರ್ಗೆ. ಹಾ ಗೈಸ್ ಇವಾಗ ಇಲ್ಲಿ ನಮ್ಮ ಕಾರ್ಗೆ ಹೊಸ ಮನೆ ಮಾಡ್ತಾವೆ ನಾವು. ನಾಯಿಗಳಿಗೆಲ್ಲ ಹೊಸ ಮನೆ ಮಾಡೋದು ನೋಡಿದೀರಾ, ಬೆಕ್ಕುಗಳಿಗೆ ಹೊಸ ಮನೆ ಮಾಡೋದು ನೋಡಿದೀರಾ. ಇಲ್ಲಿ ನೋಡಿ ನಾನು ಕಾರ್ಗೆ ಹೊಸ ಮನೆ ಮಾಡ್ಸ್ಕೊತಾವನೆ. ಬ್ರೋ ಏಣಿ ಆಯ್ತಾ? ಎಲ್ಲೋಯ್ತು? ಯಾರು ಸಿದ್ಧಾರ್ಥ್ಲೆ ಏನ ಏನ ಕೊಡು. ಏನ ಹೊಸದು ಗೈಸ್, ಹೊಸದು. ಏನ್ ಬ್ರೋ ಹಿಂಗ್ ಒಣೆ ಹಾಕ್ಬಿಟ್ಟಿದ್ದೀರಾ ನೋಟ್ಗಳೆಲ್ಲ? ಜ್ಞಾನವಿಲ್ವಲ್ಲ ಅಲ್ಲೇ ಮೇಲೆ ಅವಳಲ್ಲ. ಥ್ಯಾಂಕ್ ಯು. ನಮ್ 456 ಗುರುನು ನಮ್ ದೊಡ್ಡಮ್ಮನು ಲವ್ ಮಾಡ್ತಾವ್ರೆ. ಏನ್ ಮಾಡ್ತಾ ಇದೀಯಾ? ಕಳ್ಳ ಲವ್ ಮಾಡ್ತಾ ಇದೀನಿ ಗುರು. ಏನ್ ಗುರು ಇಷ್ಟು ವಯಸ್ಸಾಗಿದ್ರು ಎಂಟಿ ಮೇಲೆ ಅಷ್ಟೊಂದು ಲವ್ ಹೆಂಗ್ ಗುರು ನಿಂಗೆ? ನೀನ್ ಇಡ್ತೀನಿ ಏನಂತ ಕರೆಸಿ ಗುರು ನೀನು? ದೊಡ್ಡವನ ಫಿಗರಾ? ದೊಡ್ಡವನ ಪ್ರೀತಿನ ಏನಂತ ಕರೆಸಿ ನೀನ್ ಹೇಳ್ಬಿಡು. ಐ ಲವ್ ಯು ಟಚಿಂಗ್ ಬಾರೆ ಸುಬ್ಬು. ದೊಡ್ಡವನ್ ಮುಂದೆ ಕರಿ ಗುರು ಹಂಗೆ ಗೈಸ್. ನಮ್ ದೊಡ್ಡಪ್ಪ ಹಳೆ ಸಲ್ಟ್ ಹಾಕೊಂಡಿರೋದು ಬಂದ್ಬಿಟ್ಟು ಸಲ್ಟ್ ಇಲ್ಲ ಅಂತಲ್ಲ, ಇಲ್ಲಿ ನೋಡಿ ಎಲ್ಲ ಬಟ್ಟನೆ ಹಿಂಗ್ ಒಣಗಾಕವ್ರೆ, ಅದಕ್ಕೋಸ್ಕರ ಹಾಕಿದಿನದು ಅಷ್ಟೇ. ಗುರು ನನ್ನ ಹತ್ತ ಗುರು, ನೀನು ಗುರು ದಡಿಯಾ ನನ್ನ ಕಾಯಿ ದಡಿಯೋ ಅಂತ ನಮ್ ದೊಡ್ಡಪ್ಪ. ಎಲ್ಲಿಗೆ ಹಾಕಿ ಗುರು? ನಾನ್ ದಡಿಯನ ಗುರು? ಗುರು ನಾನ್ ಸ್ಲಿಮ್ ಹುಡುಗ ಗುರು, ಫುಲ್ ಫಿಟ್ ಅಂಡ್ ಫೈನ್. ನಾನ್ ಪಿಗರ್ ಕರ್ಕೋನಾ? ಯಾರನ್ನ ಯಾವ ಪಿಗರ್ ಕರ್ಕೋಗಿದ್ನಪ್ಪ? ನೀನಾರ ಪಿಗರ್ಗಳು, ನಮ್ಗೆ ಯಾವ ಪಿಗರ್ ಬಿದ್ದಾರಪ್ಪ? ಏನ್ ಗುರು ಗೊತ್ತು ದೊಡ್ಡಪ್ಪ ಕೂಳೆ ಒಂದ್ಸ ನಾನು ಪಿಗರ್ ಕೊಯ್ತಾರ, ಅದಕ್ಕೆ ಪಿಗರ್ ಕರ್ಕೊಯ್ತು ಅಂತ ಹೇಳ್ತಾ ದೊಡ್ಡಪ್ಪ.
ಯಾತ್ರ ವರ್ಷ ಹೊಡಿತದೆ ಔಷಧಿದು ಸ್ಮೆಲ್ಲು. ಹಾ ಸ್ನಾನ ಮಾಡಿ ಎಷ್ಟು ದಿವಸ ಆಯ್ತು ಇಬ್ರು? ನನ್ ಮಗನೇ ನನ್ನಷ್ಟು ಕ್ಲೀನ್ ಆಗಿದೆ. ಕಾಯ್ದಲ್ಲಿ ಏನ್ಲಕ್ಕಿಂದ ಒಳ್ಳೆ ಕರಿ ಅಂದಿದಂಗ ಇದೆಯಲ್ಲ ನಾನು ಒಂದೇ ಒಂದ್ ವಾರ ಮನೆ ಒಳಗೆ ಹುಡುಗಿ ತರ ಕುಂತ್ಕೊಬಿಟ್ರೆ ಯಾವ ಹುಡುಗಿರು ನನ್ ಕಲರ್ ಬೀಟ್ ಮಾಡಕ್ ಆಗಲ್ಲ. ಗೈಸ್ ಬೆಳ್ಳಗಿರೋ ಹುಡುಗಿರಲ್ಲ ಬಾಯಿಗೆ ಬಂದಾಗ ಬೋದಾಕ್ಬಿಡಿ ಲೋಪರ್ ನನ್ನ ಮಗ ಹೆಂಗ್ ಆಡ್ತಾವ ನೋಡಿ. ಗೈಸ್ ಇಲ್ಲಿ ನೋಡಿ 1 2 3 4 ಆರ್ಡರ್ ಮಾಡವನಿ. ಆರ್ಡರ್ ಓಪನ್ ಮಾಡೋದು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಜಾಸ್ತಿ. ನಮ್ಮ ಅಮ್ಮಂಗುವೆ ಬಂದಿದ ತಕ್ಷಣ ಅಲ್ಲಿ ನೋಡಿ ಓಪನ್ ಮಾಡ್ತಾ ಮೊದಲನೇ ಆರ್ಡರ್ ಬಂದು 4 ಆರ್ಡರ್ ಏನೇನೋ ಮಾಡಿದ್ವಿ. ಇನ್ನೂ ಒಂದು 4 ಇತ್ತು, ಇನ್ನೂ 4 ಬಂದಿಲ್ಲ. ಅದು ಫೋನ್ ಹೊಡಿಯೋದು ಡಬ್ಬ. ಬಂದು ಹತ್ರ ತಗಪ್ಪ ಮಗ. ಇಲ್ಲಿ ನೋಡಿ ಇದು ಬಂದು ಫೋನ್ ಹೋಲ್ಡ್ರು. ಕಾರ್ಗಲ್ಲ ಒಂದು ಇದು ಕಟ್ ಆಗ್ಬಿಟ್ಟಿದ್ ನಂಗೆ. ಇದು ಅದು ನಿಲ್ಸೋದು ಸ್ಟ್ಯಾಂಡ್ ಇರ್ತದಲ್ಲ ಅದಕ್ಕೆ ಇದು ಆರ್ಡರ್ ಮಾಡ್ಕತ್ತಾನೆ. ಗೈಸ್ ಇದು ಬಂದು ಚಪ್ಪಲಿ. ಏನಕ್ಕೆ ನಾನು ಚಪ್ಪಲಿ ತರಿಸಿದ್ದು ಅಂದ್ರೆ ನಮ್ ಶಶಾಂಕ್ ಅವರೆಲ್ಲ ಈ ದಡಿಯ ಕಾಯಿ ದಡಿಯ ಎನಿ ಟೈಮು ಯಾವ್ದಾರ ಹೊಸ ಚಪ್ಪಲಿ ತರಂಗಿಲ್ಲ, ಹೊಲ್ಕ ಹಾಕ ಉಜ್ಬಿಡ್ತಾನೆ. ಅದಕ್ಕೆ ಇವಾಗ ಹೊಸ ಎಕ್ಸಿವಿನೇ ತಗೋಗಿದೆ ಇವತ್ತು. ಹೊಲ್ಕೆ ಎಕ್ಸಿವಿನ ತಗಾಕ ಉಜ್ಜಿರೋದು ನೋಡ್ರಿ ಎಂಥ ಸೋಕಿ. ಕಾರ್ ತಗೋಗಿದ್ದು ಔಷಧಿ ಹೊಡಿಯಕ್ಕೆ ಕಾರಲ್ಲಿ ಹೋಗಿರೋದು ನೋಡಿ ನನ್ನ ಮಕ್ಳು. ಎಂಥ ಸೋಕಿ ನನ್ನ ಮಕ್ಳು. ಇದು ಬಂದು ಕಾರ್ ಕೇಬಲ್, ಅಂದ್ರೆ ಕಾರ್ ಒಳಗಡೆ ಚಾರ್ಜರ್ ಹಾಕಳಕ್ ಕೇಬಲ್ ಬೇಕಲ್ಲ ಅದು. ಇದು ಸ್ಟಾರ್ಟ್ ಮಾಡಿ. ನಾನು ಸಿಕ್ಕಾಪಟ್ಟೆ ಕಮೆಂಟ್ಸ್ ನೋಡಿದೆ ಕಾರ್ ಬಂದಾಗಿಂದ ಕರ್ಗಿ ಕಡೆ ತಿರುಗು ನೋಡ್ತಿಲ್ಲ ಅಂತ. ಇವತ್ತು ನಮ್ಮ ಕರ್ಗಿನ ಸ್ವಲ್ಪ ಪಾಲಿಶ್ ಮಾಡಿಸ್ಬೇಕು, ವಾಟರ್ ವಾಶ್ ಮಾಡಿಸ್ಬೇಕು, ಆಮೇಲೆ ಚೈನ್ಗೆ ಸ್ವಲ್ಪ ಲೂಬ್ ಮಾಡಿಸ್ಬೇಕು. ಅಂದರೆ ಚೈನು ರಸ್ಟ್ ಇರದಂತೆ ಚೈನ್ ಆಯಿಲು ಏನಾನ ಹಾಕಿಸ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಗ್ಯಾರೇಜ್ ಬಂದಾಗ ಭಯ ಹೊಸಿ ವಾಟರ್ ವಾಶು. ಗ್ಯಾರೇಜ್ ಒಳಗಡೆ ಕೆಲ್ಸಕ್ಕೆ ಬರೋ ಐಟಮ್ಗಿಂತ ಕೆಲ್ಸಕ್ಕೆ ಬಾರದೇ ಇರೋ ಐಟಮ್ಸ್ಗಳೇ ಜಾಸ್ತಿ ಇರ್ತವೆ. ಅಲ್ಲಿ ನೋಡ್ರಿ ಆ ಕಡೆ ಎಲ್ಲ ಪೂರ್ತಿ ವೇಸ್ಟ್ ಐಟಮ್ಗಳು ತುಂಬ್ಕೊಂಡವ್ರೆ. ಅದು ಬಿಟ್ರೆ ಇಲ್ಲಿ ನೋಡಿ ಈ ಕಡೆಗೂ ಪೂರ್ತಿ ವೇಸ್ಟ್ ಐಟಮ್ಗಳು. ಇವೇನು ಏನು ಯೂಸೇ ಆಗಲ್ಲ, ಬಟ್ ಆದ್ರೆ ಹಿಂಗ್ ತುಂಬ್ಕೊಳ್ಳೋದು ನೋಡಕ್ಕೆ ಪರ್ಫೆಕ್ಟ್ ಗ್ಯಾರೇಜ್ ಅನ್ನಂಗ್ ಇರಬೇಕು. ನೀನು ವೇಸ್ಟ್ ಅಲ್ವಾ? ಗೂಳಿ ಹಬ್ಬ ಸಿಗ್ಮಾ ಆನ್ಸರ್ ಕೊಟ್ಬಿಟ್ಟ ಗೂಳಿ ಹೊಡಿಯ. ನಮ್ ಕರ್ಗಿನ ಇಲ್ಲೇ ಬಿಟ್ಟಿರ್ತೀವಿ. ವಾಟರ್ ವಾಶ್ ಆದ್ಮೇಲೆ ಎತ್ಕೊ ಬರ್ಬೇಕು. ಇವಾಗ ನಾನು ಕಟಿಂಗ್ ಮಾಡಿಸ್ಕೊಬರ್ಬೇಕು. ತೆಲುಗುನಾ ನೀವು? ಆಂಧ್ರ ಪ್ರದೇಶ ಅವರಾ? ಗೋಯ್ಸ್ ಇಲ್ಲಿ ನೋಡಿ ಗುಂಡಿ ಏನಕ್ಕೆ ತೆಗಿತಿರೋದಣ್ಣ ಇದು? ಪೈಪ್ಲೈನ್ ಅಣ್ಣ. ಓ ಸರಿ ಅಣ್ಣ ಆಯ್ತು. ಪಾಪ ನೋಡಿ ಅವರು ಯಪ್ಪ ನಮ್ಮ ಜೀವನ ಎಷ್ಟೋ ಕಷ್ಟ ಅನ್ಬಿಡ್ತೀವಿ ನಾವು. ಅವ ಅಕ್ಕ ನೋಡಿ ಇಷ್ಟರಲ್ಲಿ ಅದುವೇ ಹೆಂಗ್ ಗುಂಡಿ ಹೊಡ್ಕೊಯ್ತವ್ರೆ ಅಂತ. ಧೀರಾ 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 KGF ಫಿಲಮ್ ಅಲ್ಲಿ ಅಣ್ಣ ಸೀರಿಯಸ್ ಆಗಿ ಹೇಳ್ತಿ ಕೇಳಿಸ್ಕೊಳ್ಳಿ. ಎಷ್ಟು ಧೂಳದ್ರಕ ಬತ್ತಲ್ಲ ಹಂಗ್ ಬತ್ತಿದ್ಯಾ ಕಣ. ಕ್ರೇಜಿ ಮನ್ಸ ಗೈಸ್. ಇವ್ರು ಯಾರು ಅಂತ ಗೊತ್ತಿರ್ಬೇಕಲ್ಲ ನಿಮ್ಗೆ. ನಮ್ಮ ಪೂಜಾರರು ಕಲ್ಕೆತ್ನೆ ಮಾಡ್ತಾರೆ ಇವರು. ಶಶಿಕಲಾ ಊಟ ಹಾಕೊಡು ಗೈಸ್. ಹೊಟ್ಟೆ ಸಿಕ್ಕಾಬಿಟ್ಟೆ ಎಸ್ಕೊಬಿಟ್ಟಿದೆ. ಮಳೆ ಬತ್ತು ಜಾರಿ ಬಿತ್ತು ಬಟ್ಟೆ ಎಲ್ಲ ಕೊಳೆ ಆಯ್ತು. ಇದೇ ಅಲ್ವಾ ನಿಂದ ಹಾಡು? ಸೂಪರ್ ಹಾಡು ಗೈಸ್. ನಮ್ಗ ಜ್ಞಾನವಿ ಹಾಡು ಹೆಂಗಿತ್ತು? ಹಾಯ್ ನಮಸ್ತೆ. ಏನ್ ಸಮಾಚಾರ? ಹೋಗಿದ್ದೆ ಈಗ ಬಂದಿನಿ. ಎಲ್ಲಿಗೆ ಹೋಗಿದ್ರೆ? ಕೆಳಗಡೆ ಹೋಗಿದ್ದೀನಿ ಗುರು. ಹಾ ಕೆಳಗಡೆ ಹೋದೆ, ಈಗ ಮನೆಗೆ ಹೋಗ್ಬೇಕು. ನೀವ್ ಅಪ್ಪ ಜನಗೆ ಏನಾಗಬೇಕಣ್ಣ? ಅವ್ರ ಅಣ್ಣ ಮಗ. ಅಪ್ಪ ಜನ ಟೂರ್ ಕನ್ನಡ ನಿನ್ನ ಮೂರ್ಗೆ. ಗೈಸ್ ಇವಾಗ ನಾನು ಕಟಿಂಗ್ ಮಾಡ್ಸ್ಕೊಬರಕ್ ಹೋಯ್ತವನಿ. ಕಟಿಂಗ್ ಮಾಡ್ಸಕ್ಕೆ ಏನೇ ಒಂದ್ ಕಾರ್ ತಗೋಯ್ತವನಿ ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ಬಿಡಿ. ಇದು ಬೈಕ್ ಅವರು ಇನ್ನೂ ಕೂಡ ಲೇಟ್ ಐತೆ ಅಂತಂದ್ರು. ಸುಮಾರು ಬೈಕ್ಗಳಿದಾವಲ್ಲ ರೆಡಿ ಮಾಡಕ್ಕೆಲ್ಲ, ಅದಕ್ಕೆ ಕಟಿಂಗ್ ಮಾಡ್ಸಕ್ ಲೇಟ್ ಐತೆ ಅಂದ್ಬಿಟ್ಟು ಕಾರ್ನೇ ತಗೋಯ್ತವನಿ. ವಿಜಯ್ ಒಂಚೂರು ಇನ್ನೇ ತಿರ್ಗೋ, ಹಂಗೆ ಇನ್ನೇ ತಿರ್ಗೋ. ಜಾಕ್ಲಿಂತ ಡೊಂಗಿ ಆಟಗಳು ಕಲ್ತ್ಕೊಂಡ್ಬಿಟ್ಟಿವಿ. ಏನ್ ಮಾಡ್ತಿದಾರೆ ಹೊಲದಲ್ಲಿ? ಗೊಬ್ಬರ ಹಾಕ್ತಾವಿ ಕಳ ಬಾ. ಇದ್ಯಾಕೆ ಮುಚ್ಕೊಂಡು ಗೊಬ್ಬರ ಹಾಕೊಂಡ್ ಆಳ್ಕೊಳ್ಳೋರು. ಎಷ್ಟೊತ್ತ ದಿನ ಹಾಕದ? ನಾನು ಹಾಕೊಂಡ ಬಾ. ಸೀರಿಯಸ್ ಆಗಿ ಎಷ್ಟೊತ್ತೈತಿ ಹೇಳ? ಒಂದ್ ಅರ್ಧ ಗಂಟೆ ಆಯ್ತು ಕಣ್ ಅಷ್ಟೇ. ಸರಿ ಬರ್ತೀನಿ. ಬನ್ನಿ ಇಲ್ಲಿ ಗುತ್ತಿ ಒಳಗ್ ಹಾಕ್ಬಿಡು ಕಾರ. ಬಲ ಕಡಿಮೆ ಮಾಡ್ಸ್ಕೊಬರಕ್ಕೆ ಗೊಬ್ಬರ ಹಾಕ್ಬಿಡು ಬಲ. ಸುಮ್ನೆ ಬರ್ರ ನೀ ಕೆಲ್ಸ ಮಾಡು ಬತ್ತೀನಿ.
ಗೈಸ್ ಬನ್ನಿ ಇವಾಗ ವಿಜಯ್ ಅವರಲ್ಲಿ ಗೊಬ್ಬರ ಹಾಕವ. ಗೈಸ್ ಈ ಲೋಪರ್ ನನ್ನ ಮಗನ ಕಟಿಂಗ್ ಮಾಡ್ಸಕ್ ಕರ್ಕ ಹೋಗಕ್ಕೆ ನಾ ಗೊಬ್ಬರ ಹಾಕೊಡ್ಬೇಕು ನೋಡಿ. ನಿಮ್ಗೆ ನಮ್ಮ ಮಾವನ್ ಪರಿಚಯ ಮಾಡ್ಕೊಡ್ತೀನಿ ನೋಡಿ. ಮಾಮ ಹೆಂಗಿದೀ ಮಾವ? ನಿಮ್ ಮಟ್ಟಿ ಅವ್ನಿಗೆ ಏನ್ ಮಾಡ್ಬೇಕು? ಬರೀ ಹುಡುಗಿರ್ ಅನ್ಕ ಹುಡುಗಿರಿಂದ. ಅಯ್ಯ ನೀವ್ ಒಂದ್ ಹುಡುಗಿ ಬರೀ ಒಂದ್ ಹುಡುಗಿ ಕೇಳ್ತಿದ್ದೀರಾ? ಟ್ರೈನ್ ಮಾಡ್ತಾನ ಬಸ್ ಮಾಡ್ತಾನ ಕಾಣಿ ಮದ್ವೆ ಮಾಡ್ಕೊ ಬರಕ್ಕೆ. ಅದು ಜನಗಳು ಯಾರು ಕರ್ಕ ಬರಲ್ಲ, ಕರ್ಕೊಂಡು ಹುಡುಗಿರ್ನ ತುಂಬ್ಕ ಬರೋದು ಮದ್ವೆ ಮಾಡ್ಕೊಂಡು. ಅಯ್ಯೋ ಅಷ್ಟೊಂದ್ ಹುಡುಗಿ ಫ್ಯಾನ್ಸು. ನಾನಿದ್ರೆ ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ ಯಾಕೆ ಹುಡುಗಿ ನೋಡಕ್ತಾನೆ ಇರೋದು. ಅಯ್ಯೋ ನಾನು ಬ್ರೋಕರ್. ಎಷ್ಟು ವಯಸ್ಸು ಅವನಿಗೆ? ಎಷ್ಟು ವಯಸ್ಸು? ಇಬ್ರು ಒಂದೇ ವಯಸ್ಸವ್ರು. ಅದಕ್ಕೆ ಫಸ್ಟ್ ಅವನಿಗೆ ಮಾಡ್ಬಿಡ್ಬೇಕಾ? ಕಾರ್ಗಿರು ಕೊಡೆ ಮುಂಚೂರ. ಅಯ್ಯೋ ಕಾರ್ ತಗೋ ನಿಮ್ದೇ ಅನ್ಕೊಳ್ಳಿ ಮಾವ. ನಂದು ಸರತ್ತು ನಾನು ಇಡ್ತಿದ್ದು ಅನ್ಕೋ. ಲಾ ಥೂ ಮೋದಿ ಏನ್ ಕೆಲ್ಸ ಮಾಡ್ದಾನೆ ಹಿಂಗೆ ಆಟಾಡ್ಕ ನಿಂತ್ಕೊಂಡ. ಲಾ ಡೊಂಗಿ ಗುಳಿ ಕರ್ಕೊಂಡ್ ಬಾನೋ. ಗೈಸ್ ಕನ್ನಡಕ ನೋಡಿ ಗೈಸ್ ಯಾವ ತರ ಕೆರಿತಾನ ಗೈಸ್. ಇನ್ನು ಕರಾಟ ಕೆರೆ ಮುದವೆ ಇನ್ನು ಬಗ್ಗಿ ಒಳಗ. ಗೈಸ್ ಇದು ಏನಕ್ಕೆ ಹಿಂಗ್ ಮಾಡೋದು ಅಂದ್ರೆ ಪೈರು ಇದೇ ಜಾಗಕ್ಕೆ ಹಾಕಿರ್ತೀವಲ್ಲ, ತಿರ್ಗಾ ಅದೇ ಜಾಗಕ್ಕೆ ಪೈರ್ ಹಾಕ್ದಾಗ ಅದು ಕರೆಕ್ಟ್ ಆಗಿ ಬರ್ರ. ಅದಕ್ಕೆ ಹೊಸಿ ಗೊಬ್ಬರ ಹಾಕ್ಬಿಟ್ಟು ಹೊಸ ಮಣ್ಣ ಮೇಕ್ ಮಾಡ್ಬಿಟ್ರೆ ಸರಿಯಾಗೋಯ್ತದೆ. ಒಳಗ ಗೊಬ್ಬರ ಮಣ್ಣು ಎರಡೂ ಕಲಸ್ತರ ಮಿಕ್ಸಟ್ ಆಯ್ತದೆ ಎಲ್ಲ. ಕೇಳಿಸ್ಕೊಳ್ಳಿ ಗಿಡ ಡೆವಲಪ್ ಆಯ್ತದ. ಗೊಬ್ಬರ ಹಿಡಿಯಲ್ಲ. ಇವಾಗ ಏನಾಗ್ಬೇಕು ಇಲ್ಲಿಗೆ? ಟಮಟ ಆಗ್ತದ್ರಿ. ಸಾಕು ಬೆಡ್ ನೇಜ್ ಹಾಕ್ಬಿಟ್ಟೆ ಮೇಲೆ. ಇವಾಗ ನಮ್ ಕಾರ್ಗೆ ಡೀಸೆಲ್ ಹಾಕ್ಸ್ಬೇಕು. ಫುಲ್ ಟ್ಯಾಂಕ್ ಮಾಡಿಸ್ತವ್ರಿ. ನೋಡವು ಎಷ್ಟು ಕಿಡಿತದೆ ಅಂತ. ಇವಾಗ 500 ಓಡ್ತಾ ಇದೆ. ಅಣ್ಣ ನೋಡಿ ಅವ್ನ ಮಡಿಕೊಂಡು ಒಂದು ಫುಲ್ ಟ್ಯಾಂಕ್ ಮಾಡ್ಕೊಟ್ಬಿಟ್ರಿಯಾ? ಓಕೆ ಏನೋ ನಿಂಗೆ ಇಷ್ಟೊಂದು ಡಿಮ್ಯಾಂಡು. ನನ್ನ ಮಗನೇ ನನ್ನ ಗಾಡಿಗೆ ಡೀಸೆಲ್ ಬಿಟ್ರಲ್ಲ. ಗೈಸ್ ಫುಲ್ ಟ್ಯಾಂಕ್ ಆಯ್ತು, ಮುಗೀತು. ಎಲ್ಲಿ ಎಷ್ಟಕ್ಕೆ? 4866 ರೂಪಾಯಿಗೆ ನಿಂತದೆ. ಗೈಸ್ ಕಟಿಂಗ್ ಮಾಡ್ಸೋಕೆ ಇಂಕ ಬಂದಿವಿ ನೋಡಿ ಅಂಗಡಿಗೆ. ಗೈಸ್ ನಾನು ಹಿಂದೆ ನೋಡಿ 4 ಜನ ಕೂತವ್ರೆ. ಬ್ರೋ ಒಂಚೂರು ಸೈಡ್ ಬಿಡಿ. ಹೆಂಗೆ ಎಲ್ಲ ಒಳ್ಳೆ ಕಾಳು ಕಪ್ಪಿ ಕುಂತಿದ್ದಿಲ್ಲ. ಅಣ್ಣ ಅವಳಿಗೂ ಕಟಿಂಗ್ ಮಾಡ್ರೆ. ಎಣ್ಣೆಕ್ಲೆಲ್ಲ ಕಟಿಂಗ್ ಮಾಡ್ತೀರಾ ನಿಮ್ಮ ಅಂಗಡಿ? ಬ್ರೋ ಏನ್ ಬ್ರೋ ನಿಮ್ಮ ಮನವರಿ ಈ ರೇಂಜ್ ತೆಗಿತವನೆ. ಬರೀ ಗಂಡ ಐಕ್ಲು ಅಂದ್ರೆ ಸಾಕು, ಅಲ್ಲಿ ಕಿರ್ಕ ಬಂದ್ಬಿಡ್ತಾಳೆ. ಅಣ್ಣ ನೀ ಕಡಚೋರಿ ಇದೆ ಅಂತ ಅನ್ಬಿಟ್ಟು ನೀವ್ ಒಂದ್ ಹೆಸರೇ ಕಟ್ಬಿಟ್ನಲ್ಲ. ಕಟಿಂಗ್ ಮಾಡೋ ಗಂಟ ಮುಚ್ಕ ಕುತ್ಕೊಂಡ್ಬಿಡ್ಬೇಕು. ನೆಗ್ಗಿದ್ರೆ ಆಮೇಲೆ ಮಾರ್ಕ್ ಕಿರ್ಕ್ ಬಿದ್ಬಿಡ್ತವೆ. ಕಾಮಿಡಿ ಮುದವಿ ತಂದು ಸರಿ ಹಿಂಗ್ ಕಾಮ್ಗಿ ಬಿಡಿ ಮಾಡ್ಕೊಂಡು ನಿಂತ್ಕೊಂಡ್ ಮುದವಿ. ಅಲ್ಲ ಎಲ್ಲ ನೀನ ಡೊಂಗಿ ಅಂತಾರಲ್ಲ. ಗೈಸ್ ಕಟಿಂಗ್ ಮಾಡ್ಸಾಯ್ತು ನೋಡಿ. ಹೆಂಗ್ ಕಾಣಿಸ್ತವನಿ ಕಮೆಂಟ್ ಮಾಡಿ. ಕಟಿಂಗ್ ಮಾಡ್ಸೋನೆ ಕನ್ನಡಕ ಹೆಂಗೆ ಆಫೀಸಿಯಲ್ ಆಗಿ ಗೈಸ್ ಬನ್ನಿ ಇವಾಗ ಅಟ್ಟಿಗೆ ಹೋಗವ. ಈ ಡೊಂಗಿ ಕರ್ಕೊಂಡು ಡೊಂಗಿ ಅದನ್ನ ಗೈಸ್ ಅಟ್ಟಿಗೆ ಬಂದವನಿ. ಇಲ್ಲಿ ನೋಡಿ ನಮ್ ಕಾರ್ಗೂ ಹೊಸ ಮನೆ ರೆಡಿ ಆಗದೆ. ಇವಾಗ ಇದನ್ನ ಮುಂದಕ್ಕೆ ಹೋಗಿ ಇಲ್ಲಿ ನಿಲ್ಸ್ಬೇಕು. ನಿಲ್ಸಕ್ ಆಯ್ತದ ಇಲ್ವೋ ಅನ್ನೋದು ಟಾಸ್ಕ್. ಇವಾಗ ಗೈಸ್ ಸ್ನಾನ ಎಲ್ಲ ಮಾಡ್ಕೊಂಡು ನಿಂತ್ಕೊಳಕ್ ಜಾಗನೇ ಇಲ್ಲ ಕಣ ನಿಲ್ಸ್ಕೊಳಕ್ಕೆ. ನೋಡಿ ಹೆಂಗಾಗ್ಬಿಟ್ಟದೆ. ಹಿಂಗ್ ಬಂದ್ರೆ ಈ ಕಡೆಯಿಂದ ಈ ಕಡೆ ಅಯ್ಯೋ ಹಿಂಗ್ ಬಂದು ಎಲ್ಲಿಗಾಣ್ ತಿರ್ಗಿಸಿ ತಿರ್ಗ ಹಿಂಗಾಣ ಹೋಗಿ ಅದ್ ಹೆಂಗೋ ತಿರ್ಗಿಸಿ ಪರಗಿಸಿ. ಇದು ಮಾಡಿದ್ರೆ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಈ ಕಡೆಯಿಂದ ಹಿಂಗಾಣ ಹೋಗ್ಸಿ ಆಮೇಲೆ ರಿವರ್ಸ್ ಬರ್ಬೇಕಾಯ್ತ. ಫ್ರಂಟ್ ಇಂದ ತಿಸ್ತೀಯಾ? ಫ್ರಂಟ್ ಇಂದ ತಿಸ್ತೀವಿ. ಇಲ್ಲಿಂದ ಹಾ ಬ್ಯಾಕ್ ಇಂದ ಡೈರೆಕ್ಟ್ ಆಗಿ ಹಿಂಗೆ ಬರ್ಬೋದು ಅಂತ. ಈ ಗೇಟ ಒಳಗ್ ತೆಗೆಯೋದು ಹಂಗೆ, ಆ ಗೇಟ ಈಚೆಗೆ ತೆಗೆಯೋದು ಗೇಟ ರಿವರ್ಸ್ ಹತ್ತಿಸ್ಕೊಂಡು ನೋಡ್ಕೋಬೇಕು ಗಾಡಿ. ಬ್ರೋ ಮೆಟರ್ನಿಟಿ ಶೂಟ್ ಮಾಡ್ಸಲ್ವಾ ಅಕ್ಕನ ಜೊತೆ? ಏನ್ ಮೆಟರ್ನಿಟಿ ಶೂಟ್ ಅಂದ್ರೆ ಇದು ಮಾಮೂಲಿ ಪ್ರೆಗ್ನೆಂಟ್ ಆದಾಗ ಮಾಡಿಸ್ತಾರಲ್ಲ? ಇಲ್ಲ
ಗೈಸ್ ಇನ್ನೇನು ನಮ್ಮ ಜ್ಞಾನವಿಗೆ ತಮ್ಮ ಬೆಳಗ್ಗೆ ಬಂದ್ಬಿಟ್ಟು ತಮ್ಮ ಮತಾನೆ ಅಂತ ಹೇಳ್ತಾರಲ್ವ ಅವಳು. ಇವಂಗೆ ಸಂಜೋಣ ಮಗಂಗ್ ಹೊಡಿ ಅಂತ ಅಂದಾಗ ಇಲ್ಲ ನಾನು ತಮ್ಮ ಮತಾನೆ ನಾನು ಹೊಡೆಯಲ್ಲ ಅಂತ ಅವಳೆ. ಗೈಸ್ ಜ್ಞಾನವಿಗೆ ತಮ್ಮ ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವನೆ. ಬ್ರೋ ಎಷ್ಟು ತಿಂಗಳು ಇವಾಗ? 6. ಗೈಸ್ ಇನ್ನೊಂದು 3 ತಿಂಗಳು ನಮ್ಮ ಒಟ್ಟಿಗೆ ಇನ್ನೊಂದು ಪಾಪು ಬರ್ತದೆ. ಗೈಸ್ ಕೊನೆಗೂ ಕಾರ್ನ ಅದ್ರ ಪ್ಲೇಸ್ ತಂದು ನಿಲ್ಸಾಯ್ತು. ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಅಪ್ಪ ನಮ್ಮ ಅಪ್ಪ ರಾಣೆಗಳು ಎಷ್ಟು ತಲೆನೋವು ಬರ್ತದೆ ಅಂದ್ರೆ ಇತ್ತಗ್ ಹೋದ್ರೆ ಇತ್ತಗೋದ್ರೆ ಹತ್ತಡಿತ್ತೆ ತಲೆ ಮೆಂಟ್ಲಾಗಿ ಲೂಸ್ ಆಗ್ಬಿಡ್ಬೇಕಾಯ್ತದೆ ಅಷ್ಟೇ. ಒಂದು ಈಸಿಯಾಗಿ ನಿಲ್ಸ್ಬೇಕಂದ್ರೆ ಈ ಗೋಡೆ ಪೂರ್ತಿ ತೆಗ್ದಾಕ್ಬಿಡ್ಬೇಕು. ಫುಲ್ ಜಾಗ ಸಿಗುತ್ತೆ. ಡೈರೆಕ್ಟ್ ಗಾರ ಹಾಕ್ಸ್ಬಿಟ್ಟು ಪೂರ್ತಿ ಫುಲ್ ಇದೇ ನ್ಯಾರಕ್ಕೆ ಗಾರ ಹಾಕ್ಸ್ಬಿಟ್ರೆ ಈ ಗೋಡೆ ತೆಗ್ದಾಕ್ಬಿಟ್ರೆ ಪರ್ಫೆಕ್ಟ್ ಆಗಿ ನಿಲ್ಸ್ಕೋಬಹುದು ಕಾರ್. ಏನ್ಲ ಅಲ್ಲ ಅವ್ವ ಮಕ್ಳು ಇಬ್ರು ಹಿಂಗ್ ಹೊಂಟೋಗ್ಬಿಟ್ರಿ. ಏನ್ಲ ಅಪ್ಪನ್ ಕತೆ ಏನ್ಲ ಅಪ್ಪನ್ ತ್ಯಾಗ ಒಂಚೂರ ಕಾಣಿಸಲ್ವಲ್ಲ ನಿಮ್ಗೆ? ನೋಡ್ ಮಗ ನೋಡಿ ಮಗ ನೋಡಿ ಹೆಂಗ್ ನೋಡ್ತವನೆ. ಅಲ್ಲ ಅಲ್ಲ ನೀವು ಪಿಕ್ಕಲಕ ಬಿಕ್ಕಿ ಅಂದ್ರ ಎಲ್ಲ ನಿಮ್ಮಂತ ಬೇರೆ. ನಿನ್ ಹೆಸರೇನು? ವಿಕ್ಕಿ. ಪಿಕ್ಕಿ. ವಿಕ್ಕಿ ವಿಕ್ಕಿ. ಇವಾಗ ಮಸಾಲ ಪುರಿ ತಿನ್ನಕ್ಕೆ ಹೆಂಕ ಬಂದಿರಿ. ಮಸಾಲೆ ತಿನ್ಬಿಟ್ಟು ಸಿಕ್ಕಾಬಿಟ್ಟೆ ದಿವಸ ಆಗ್ಬಿಟ್ಟಿದ್ದು. ಜಿನಾಳಿಲ್ಲ ಬಲ ಇದ್ಯಾಕ್ಲಾ? ಹಲೋ ವಿಜಯ್, ಯಾವನೊಬ್ಬ ಕಮೆಂಟ್ ಅಲ್ಲಿ ವಿಜಿದು ಚಪ್ಪಲಿ ಸ್ಟೈಲ್ ಅಂತ ಹಾಕೊಂಡ್ಕೊಳ. ಇವಾಗ ಊಟ ಮಾಡಕ್ಕೆ ಹೆಂಗ ಅಪ್ಪ? ಏನಪ್ಪ ಸಮಾಚಾರ? ಏನು ಇಲ್ಲ, ಡ್ಯೂಟಿಗೆ ಹೋಗಿದ್ಯಪ್ಪ? ಯಾಕಪ್ಪ ಹೋಗಿದೆ? ಏನಕ್ಕ ಅಂದ್ರೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಕ. ಇನ್ನೇಂತ ಹೋತಾರ ಅಪ್ಪ. ಇದು ನಾಳೆ ಫ್ರೀ ಇದೆಯಪ್ಪ? ಏನ ಅಪ್ಪ ನಾಳೆ ಫ್ರೀ ಇದೆಯಪ್ಪ? ಏನಕ್ಕೋಸ್ಕರ? ಯಾವ್ದಾರು ವಿಡಿಯೋ ಮಾಡವಪ್ಪ ನಾನು ನೀನು? ನಡಿಯಪ್ಪ ಮಾಡೋದು ಪಕ್ಕನಾ ಮೈಸೂರಿಗೆ ಹೋಗಿ ಮಾಡವ? ಹೌದು ಕಣಪ್ಪ. ಓಕೆ ಡ್ಯಾಡಿ. ಗೈಸ್ ಇವಾಗ ನಮ್ಮಮ್ಮ ಮುದ್ದೆ ಕಟ್ತಾ ಇದೆ. ಹೆಂಗ್ ಕಟ್ತಾ ಇದ್ ನೋಡಿ. ಎಂತ ಸಾರು ಮಾಡಿದ್ಯಾ? ಉಪ್ಸಾರಾ? ಹಾ ಗೈಸ್ ನಾನು ಒಟ್ಲಿ ಸ್ಮೆಲ್ ನೋಡೇ ಹೇಳ್ಬಿಡ್ತೀನಿ ನಾನು ಒಟ್ಲಿ ಉಪ್ಸಾರು ಮಾಡೋಣ ಅಂತ. ಪೂರ್ವ ಪಶ್ಚಿಮ ಮುಖ ಮಾಡ್ಕೊಂಡು ಪೂರ್ವ ಪಶ್ಚಿಮ? ನೀನ್ ಏನಪ್ಪ ನೀನು ಅಚ್ಚ ಕನ್ನಡದಲ್ಲಿ ಮಾತಾಡ್ತೀಯಲ್ಲಪ್ಪ. ಪೂರ್ವ ಪಶ್ಚಿಮ ಸರಿ ಹೇಳಕ್ಕಾಯ್ತು. ಮೂಡ್ಲು ಪಡ್ಲು ಇದು ಇನ್ನೂ ಸಕ್ಕದಾಗ ಅರ್ಥ ಆಯ್ತು ಬಿಡಪ್ಪ ನಮ್ಗೆ. ಮೂಡ್ಲು ಪಡ್ಲು ತೆಂಕಣ ಬಡಕ್ನ ಅಲ್ವಾ? ತೆಂಕಣ ಬಡಕ್ನ ಮೂಡ್ಲಾ ಪಡ್ಲಾ? ತೆಂಕ್ಲು ಬಡಕ್ಲು ಸರಿಯಾಗಲ್ಲ. ಇಂಗ್ಲಿಷ್ ಕಣಪ್ಪ. ಮೂಡ್ಲು ಪಡ್ಲು. ಮೂಡ್ಲು ಪಡ್ಲು. ಇದು ಸೂರ್ಯ ಹುಟ್ಟೋದು ಯಾವ ಪಡ್ಲಲ್ಲಪ್ಪ? ಸೂರ್ಯ ಹುಟ್ಟೋದು ಮೂಡ್ಲಾಗೆ ಅಂತ ಗೊತ್ತಿಲ್ವ? ಸೂರ್ಯ ಹುಟ್ಟೋದು ಬೆಳ್ಳಗೆ. ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ಸೂರ್ಯ ಹುಟ್ಟೋದು ನಾರ್ತ್ ಅಲ್ಲ, ಸೌತ್ ಅಲ್ಲ, ವೆಸ್ಟ್ ಅಲ್ಲ, ಈಸ್ಟ್ ಅಲ್ಲ? ನಾರ್ತ್, ಈಸ್ಟ್, ವೆಸ್ಟ್. ಸೌತ್. ಸೌತ್ ಅಂದ್ರೆ ದಕ್ಷಿಣ ಅಂತ ಗೊತ್ತಿಲ್ವಾ? ದಕ್ಷಿಣ. ನಾರ್ತ್ ಅಂದ್ರೆ ಉತ್ತರ ಅಂತ ಗೊತ್ತಿಲ್ವಾ? ಉತ್ತರ ಕರ್ನಾಟಕ. ಇದು ಸೂರ್ಯ ಹುಟ್ಟೋದು ಯಾವ ಸೈಡ್ ಅಪ್ಪ? ಮೂಡ್ಲಾಗೆ ಕಣಪ್ಪ. ಮೂಡ್ಲಾಗಿ. ಮೂಡ್ಲು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳು. ಇಷ್ಟು ಈಸ್ಟು. ನಿಜನಪ್ಪ ಈಸ್ಟಪ್ಪ? ಇಷ್ಟು ಗೈಸ್ ನಂಗೆ ನಿಜವಲ್ಲೂ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲ ನಾನು ಎಂತ ಪೆದ್ದ ನೋಡಿ. ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟತಾನೆ ಅನ್ನೋದು ಗೊತ್ತಿಲ್ಲ. ಇದ್ದೋಗಿ ನಾಟಕ ಆಡ್ಬೇಡ ನಡಿ. ನಮ್ಮ ಅಮ್ಮನಾಣೆಗಳು ಗೊತ್ತಿಲ್ಲ ಕಣಪ್ಪ. ಸೀರಿಯಸ್ ಜಾಡ್ಸಿ ಈಗ. ಯಾಕಪ್ಪ? ಅಮ್ಮ ಅಪ್ಪ ಅದೆಲ್ಲ ಇಟ್ಕೊಡು. ಅದು ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟದೆ ಕಣಪ್ಪ. ನನ್ನ ತಾಯಣ ಗೊತ್ತಿಲ್ಲ ಅಂತ ಅನ್ನೋದೆಲ್ಲ. ಗೈಸ್ ಇವಾಗ ಊಟ ಮಾಡೋ ಬಮ್ಮಿ ಊಟ ಮಾಡೋ ಬನ್ನಿ ಗೈಸ್. ಊಟ ಎಲ್ಲ ಮುಗೀತು. ಇವಾಗ ನಮ್ಮ ಅಣ್ಣ ಅವರು ಕಾಯಿಲಿಂದ ಕಾಯಿ ಸಂಗಣ ಅಣ್ಣ ಇದು ನಿಂಗೊಂದು ಟಾಸ್ಕ್ ಅಣ್ಣ. ಸಸಂಗಣ ಅಣ್ಣ ಕಾಯಿ ದೊಡಿಯ ಅಂತ 10 ಸತಿ ಹೇಳಿದ್ರೆ ಒಂಚೂರು ತೊದ್ಲಿಸ್ತಂತೆ ನಿಂಗೆ 500 ರೂಪಾಯಿ ಕೊಡ್ತೀನಿ. ಕಾಯಿ ದೊಡಿಯ ಅಂತ 10 ಸತಿ ಹೇಳ್ಬೇಕು. ಹಂಗೆ ತೊದ್ಲಿಸ್ತಂತೆ. ನಾನು ಹೇಳ್ತೀನಿ ಅಂತ ಹೇಳಮ್ಮ. 10 ಸತಿ ಹೇಳು ತೊದ್ಲಿಸ್ತಂತೆ ಕಾಯಿ ದೊಡಿಯ. ಡೈರಿ ಮಿಲ್ಕ್ ಯಾರಿಗೆಲ್ಲ ಕೊಡಕ್ ತಂದಿದ್ಯಾ? ನೋಡಮ್ಮ ಹೆಂಗ್ ಡೈರಿ ಮಿಲ್ಕ್ ತಗೊಂಡಿದ್ದೆ ನಾವು. ಗೋಯ್ಸ್ ನಮ್ಮ ಅಣ್ಣ ನೋಡಿ ಹೆಂಗವನೆ. ನಿಜವಾದ ಕಾಯಿ ದೊಡಿಯ ಅಂದ್ರೆ ಇವನೇ. ಸುಮ್ಮನೆ ಡೈರಿ ಮಿಲ್ಕ್. ಹೇಳ 10 ಸತಿ ಹೇಳ್ಬೇಕು. 10 ಸತಿ ಹೇಳಿದೆ ಅಲ್ವಾ? ಒಂದ್ಸತಿ 10 ರೂಪಾಯಿ 100 ರೂಪಾಯಿ ಕೊಡ್ತೀನಿ ನೋಡು. ಕಾಯ್ದಡಿಯ ಅಂತ ಹೇಳ್ಬೇಕು. ಲೋ ನೀ ಕಾಯ್ದಡಿಯ ಆಗೋದ್ ಏನಕ್ಕೆ ಹೇಳು?
ಸೀರಿಯಸ್ ಆಗಿ ಡೈರಿ ಮಿಲ್ಕ್ ತಿಂದ್ರೆ ಕಾಯ್ದಡಿ ಆಗೋದು. ನೈಟ್ ಹೊತ್ತಲ್ಲಿ ಮೊದಲೇ ತಿನ್ಬಾರ್ದು. ತಗೋ ಒಂದು ಕಾಯ್ದಡಿಗೆ 10 ರೂಪಾಯಿ. 10 ಸತಿ ಕಾಯ್ದಡಿ ಅನ್ನೋ 100 ರೂಪಾಯಿ ಇಸ್ಕೋ. ಅಂತೆಲ್ಲ ಕಾಯ್ದಡಿ ಅಂತ ಸರಿ. ಕಾಯಿ ಏನು ಅಷ್ಟೇ ಸಾಕು. ಸರಿ ಆಯ್ತು ಅನ್ನಲ್ಲ. ಅದೇ ಕಾಯಿ ಇಲ್ಲ. ಸರಿ ದಡಿ ಏನು ನಾನೇ 100 ರೂಪಾಯಿ ಕೊಡ್ತೀನಿ. ಕರಿಯ ಸರಿ ಆಯ್ತು. ಕೊಳ್ಳ ಮತ್ತೆ ಸರಿ ಮಾಡು. ಫಸ್ಟ್ ಮಾಡು. ಕರಿಯ ಅಂತ ಎಷ್ಟು ಸತಿ 10 ಸತಿ ಹೇಳ್ಬೇಕಾ? ಸರಿ ನೀನ್ ಫೋನ್ ಪೇ ಮಾಡು, ನಾನು ಹೇಳ್ತೀನಿ. ಅಪ್ಪ ಇದು ಶಶಾಂಕುನ ಕಾಯ್ದಡಿ ಅಂತಂದ್ರೆ 10 ಸತಿ ಅವ್ನು 100 ರೂಪಾಯಿ ಕೊಡ್ತೀನಿ. ಇವಾಗ ನೀನೇನಾರ ಅಂದ್ರೆ ನಿಂಗೆ 100 ರೂಪಾಯಿ. ಡೋಂಗಿ ಮಾತು ನನ್ನ ಪ್ರಶ್ನೆ ಕೇಳಿದ್ರೆ ಕಾಯ್ದಡಿ ಅಂತ ಹೇಳಿದ್ಬೇಡ, ಮುಚ್ಕೊಂಡು ಹೋಗು ಸುಮ್ಮನೆ. ಅಲ್ಲ ಕಣಪ್ಪ, ಇದೊಂದು ಟಾಸ್ಕ್ ಕಣಪ್ಪ. ಶಶಾಂಕುನ 10 ಸತಿ ಕಾಯ್ದಡಿ ಅಂದ್ರೆ ಒಂದ್ ಸತಿ 10 ರೂಪಾಯಿ. ಏನ್ ಮಾಡು ಗೊತ್ತಪ್ಪ, ನಿನಗಿಂತ ಚಿಕ್ಕ ಹುಡುಗರು ಇರ್ತಾವಲ್ಲ, ನೀನ್ ಸರಿ ಸಂಬಂಧಿಸುವ ಹುಡುಗರ್ಗ್ ಹೋಗಿ ಆತರ ಕೇಳು. ಅಪ್ಪನ್ಗ ಹಂಗೆಲ್ಲ ಕೇಳಬಾರ್ದು ಕಣಪ್ಪ. ಡೋಂಗಿಗಳು ಆತರ ಕೇಳೋದು. ಮರ್ಯಾದೆ ಮುಚ್ಕೊಂಡು ನಮ್ಮಪ್ಪ ಸಿಗ್ಮಾ ಮೇಲು ಆ ಸ್ವ್ಯಾಗ್ ಅದಲ್ಲ ನಮ್ಮ ಅಪ್ಪನ ಸ್ವ್ಯಾಗು. ಯಾವ ಹೀರೋಗೂ ಇಲ್ಲ. ಹೀರೋಗಳೆಲ್ಲ ರೀಲ್ ಮಾಡ್ತಾರೆ. ನಮ್ಮ ಅಪ್ಪ ರಿಯಲ್ ಆಗ ಸ್ವ್ಯಾಗ್ ಮೇಂಟೈನ್ ಮಾಡುತ್ತೆ. ನಾನು ಅಲ್ವಾ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು ಅಂದ್ರ ಅಪ್ಪ ಜಿಮ್ಗೆ ಹೋಗ್ಬಿಟ್ಟು ಬಾಡಿ ಗಿಡಿ ಮಾಡ್ಬಿಡಪ್ಪ. ಜಿಮ್ಗಿಂತ ಚೆನ್ನಾಗಿದೆ ನನ್ ಬಾಡಿ. ಅಪ್ಪ ಇದು ವಿಗ್ ಹಾಕ್ಸ್ಕಪ್ಪ, ಕೂದಲು ಉದ್ರೋಗದಲ್ಲ. ಚೆನ್ನಾಗಿ ಯಾವನಿಲ್ಲ ನಾನು. ಹೀರೋನಪ್ಪ ನೀನು ಹೀರೋ ಅನ್ಕೊಟ್ಟಿದ್ಯಾ? ನನಗೇನು ಹೀರೋ ಅಲ್ಲ ಕಣಪ್ಪ. ಮತ್ತೆ ನೀನ್ ಯಾರು? ವಿಲನ್ನ? ವಜ್ರಮಣಿನ? ವಿಲನ್ ಅಲ್ಲ, ಏನೂ ಇಲ್ಲ. ನಾನೊಬ್ಬ ನಾಗರಿಕ ಮನುಷ್ಯ. ಅರ್ಥ ಆಯ್ತಾ? ಅಪ್ಪ ಒಬ್ಬ ನಾಗರಿಕ ಮನುಷ್ಯನ್ಗೆ ಇರ್ಬೇಕಾಗಿರೋ ಗುಣಲಕ್ಷಣಗಳೇನೇನು ಹೇಳ್ಕೊಡಪ್ಪ ಜನಗಳಿಗೆ. ನಾಗರಿಕ ಮನುಷ್ಯನಿಗೆ ಇನ್ನೊಬ್ರಿಗೆ ಐತಕರ ಘಟನೆ ಮಾಡಬಾರ್ದು, ಜನಗಳಿಗೆ ತೊಂದರೆ ಮಾಡಬಾರ್ದು, ಸಮಾಜದಲ್ಲಿ ಬದುಕಬೇಕು. ಆಮೇಲೆ ನಾವು ಕಾಲ ಮೇಲೆ ಅಪ್ಪ ಆಮೇಲೆ ನೀನ್ ಯಾವಾಗ್ಲೂ ನಂಗೊಂದು ಮಾತು ಹೇಳ್ಕೊಟ್ಟಿದ್ದೀರ, ಇನ್ನು ನಂಗೆ ಯಾವಾಗ್ಲೂ ನೆನಪಿರುತ್ತೆ. ಸ್ವಾಭಿಮಾನ ರಕ್ತ ಹರಿಬೇಕು. ಅದೊಂದು ಮೋಸ. ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಬದುಕಿ ತೋರಿಸ್ಬೇಕು. ಒಬ್ರಿಗೆ ನಿನ್ ಕೈಲಿ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಸರಿ, ಕೆಟ್ಟದ್ ಮಾಡಬಾರ್ದು. ಒಬ್ಬರಿಗೆ ಒಳ್ಳೇದ್ ಮಾಡ್ಬೇಕು. ಅದೇ ಒಬ್ರಿಗೆ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಕೆಟ್ಟದ್ ಮಾತ್ರ ಮಾಡಬಾರ್ದು. 100 ಜನಕ್ಕೆ ಒಳ್ಳೇದ್ ಮಾಡೋ, ಒಬ್ರಿಗೂ ಕೆಟ್ಟದ್ ಮಾಡಬಾರ್ದು. ನಾನು ಒಬ್ಬ ಒಳ್ಳೆ ನಾಗರಿಕ ಮನುಷ್ಯನಾಗ ಬದುಕ್ಬೇಕು. ಮತ್ತೆ ಕಾಡು ಪ್ರಾಣಿಗಳಾಗ ಯಾರಾದ್ರು ಬದುಕ್ತಾರ? ಸರಿ ಬಿಡಪ್ಪ, ಆಯ್ತು. ಸರಿ ಇವಾಗ ಕಾಯ್ದಡಿ ಅಂತ ಅನ್ನಲ್ವಾ ನೀನು? ನನ್ನೆಲ್ಲ ಕಂಡಿಡಿಯಪ್ಪ. ಕೆಲಸ ಮಕ್ಳುಗಳಿಗೆ ಯಾರಿಗಾರ ಕಾಯ್ದಡಿ ಅಂದ್ರ ಅಂತ. ಶಶಾಂಕ ನಮ್ಮಪ್ಪ ಕೋಟಿ ಕೊಟ್ರು ಇಂಥವೆಲ್ಲ. ಇಂಥ ಚೈಲ್ಡ್ ಕೆಲಸಗಳೆಲ್ಲ ನಮ್ ಶಶಾಂಕಗಳೇ ಮಾಡೋದು. ಶಶಾಂಕ ನೋಡ್ 100 ರೂಪಾಯಿ. ಸರಿ ನೀನು ನನಗೆ 200 ರೂಪಾಯಿ ಫೋನ್ ಪೇ ಮಾಡೋ, ನಾನು ಅಂತೀನಿ. ಇವನು ಗೆಲ್ಲಿಲ್ಲ, ನಾನು ಗೆಲ್ಲಿಲ್ಲ. ಇವತ್ತು ಬೇಡ, ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಏನಂತ 10 ಸತಿ ಏನು ಕಾಯ್ದಡಿಯ ಅನ್ನು 100 ರೂಪಾಯಿ. ಒಂದ್ ಕಾಯ್ದಡಿಗೆ 10 ರೂಪಾಯಿಗಿಂತ ಇನ್ನೆಷ್ಟು ಕೊಟ್ಟಾರಮ್ಮ? ನಾನೇನ್ ಶ್ರೀಮಂತ ಅನ್ಕೊಬಿಟ್ಟವ್ರೆ. ನಾನೇಗಮ್ಮ ಕಾಯ್ದಡಿ ಇಲ್ಲೇ ಇರ್ಬೇಕಾದ್ರೆ ಕಾಯ್ದಡಿಯ ಗೈಸ್, ಕಾಯ್ದಡಿಯ ಒಂದು ಕಾಮಿಡಿ ಘಟನೆ ಏನ್ ಗೊತ್ತಾ? ನಮ್ಮ ಒಂದ್ಸತಿ ಚಿಕ್ಕಮಂಗ್ಳೂರ್ಗೆ ಹೋಗಿದಾಗ ಕಾಯ್ದಡಿಯಣ ಏನ್ ಇಲ್ಲಿ ಅಂತ ಯಾರೋ ಒಬ್ಬ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿದ. ಅದಕ್ಕೆ 200 ಈಗಿಸ್ತೀವಿ ನಾವು. ಇಲ್ಲಿ ರೂಮಲ್ಲಿ ಒಬ್ಬ ಡೋಂಗಿ ಅವನ, 2 ಡೋಂಗಿಗಳವ್ರ. ಲವ್ ಏನಮ್ಮ ಇಷ್ಟೊಂದು ಆಟ ಆಗಿದ್ಯಾ? ಇದು ಏನಕ್ಕೆ ನಿನ್ನ ಯಾಕಲ ಬೇಜಾರಾಗಿದ್ಯಾ? ಏನಕ್ಕೆ ಬೇಜಾರಾಗಿದ್ಯಾ? ನಾನಂದ್ರೆ ಇಷ್ಟ ವಿಜಯ್. ಇದು ನಿನ್ ನ್ಯಾಯನ ವಿಜಯ್? ಬಂದ್ಬಿಡು ವಿಜಯ್, ಪ್ಲೀಸ್ ವಿಜಯ್. ಚಿನ್ನು ಬಂದ್ಬಿಡು, ಚಿನ್ನು. ಲೀಲು ಬಂದ್ಬಿಡು, ಲೀಲು ಬಂದ್ಬಿಡೋದಿಲ್ಲ. ಲೀಲು ಬಂದ್ಬಿಡು, ಲೀಲಾ. ವಿಜಯ್ ಸತ್ತೋಲ ಇಲ್ಲ ಇದ್ದಾ? ಇನ್ನೇ ಸಾಯಿಸ್ಬಿಡಾಯ್ತು. ಡೋಸ್ ಮುದ ಪೋದವೆ. ಏನಿಲ್ಲ ಮನಿಕೋ. ನಮ್ ಪಾಪ ಮನಿಕೋಬಿಟ್ಟದೆ. ಅವ್ವಾ ಇಲ್ಲ ಚಿನ್ನೋರಿ, ಎಂತ ಪರ್ಫೆಕ್ಟ್ ಸಾಂಗ್ ನಿಂಗೆ. ಮುದುವರಿ ನಿಂಗೆ ಅಪ್ಪ ಬೇಕಾ ಅಪ್ಪ ಬೇಕಾ? ಇದ್ರು ಬೇಡಿತ್ತು. ಅಯ್ಯೋ ನಮ್ ಚಿನ್ನಳಿ ಮರಿ ನೋಡಿ ಹೆಂಗವನು.
ಕ್ಯೂಟ್ ಪಾಪ ಮರಿ ಗೈಸ್. ಅಯ್ಯೋ ಗೈಸ್ ಇವನು ಮಾತಾಡೋ ಸ್ಟೈಲ್ಗೆ ಕಾಸು ಬಿಡಿ. ಸಹಾಯ ಮೈಸೂರಿಗೆ ಬಂದಿಲ್ಲ ಅಪ್ಪ ಬರ್ಲ ಕಣಪ್ಪ. ನಿಂಗೆ ಹಾಲು ಕೊಡ್ಸ್ತೀನಲ್ಲ ಡೈರಿ ಡೈರಿ ಹಾಲು ಕೊಡ್ಸ್ಬಿಡಮ್ಮ. ನಂತವೇ ತುಂಬಿ ತುಳುಕ್ತಾ ಅದಲ್ಲ ಎಲ್ಲ ಗಿಣ್ಣಾಲೆ ಎಂತ ಬರಲ್ಲ ಅಲ್ಲ. ನಿಂಗೆ ಅವು ನಾನು ಇಷ್ಟನಾ ಇಲ್ಲ ಅಪ್ಪನ ಇಷ್ಟನಾ ಇಲ್ಲ ಡೈರಿ ಅಲ್ಲಿ ಇಷ್ಟನಾ? ಇವಾಗ ಮತ್ತೆ ಗಲ್ಲಿ ಅಲ್ಬೇಕಾ? ಯಾವ ಅಲ್ಬೇಕಲ್ಲ ಯಾವ ಈ ಸರಿ ಯಾವ ಹಾಲು ಇಷ್ಟ ಹೇಳು? ಅಪ್ಪಂದ ಅಪ್ಪಂದ ಹೇಳ ಬಿಡು ಕುಡಿಸಕ್ ರೆಡಿ ಆಗ್ಬೇಕು. ಯಾವ ಗೋಲು ಬೆಳೆ ಕಣಪ್ಪ ನಿಮ್ದು. ಹೇಳ ಅಪ್ಪನಲ್ಲ ಇವತ್ತೊಂದ್ ದಿವಸ ಲಾಸ್ಟ್. ಅವ್ವ ನಂಗೆ ನನ್ನ ಈ ಜನ್ಮದಲ್ಲಿ ಅವ್ವನ್ ಋಣ ತೀರ್ಸಕ್ ಆಗ್ತಲ್ಲ ನಿನ್ ಕೈಯಲ್ಲಿ? ಸೀರಿಯಸ್ ಆಗಲ್ಲ. ಸೀರಿಯಲ್ ತೀರ್ಸಕ್ ಬಂದ ಮಗನೇ. ಸೀರಿಯಲ್ ಹೆಂಗವ ಗೈಸ್ ಇವತ್ತ 3 ಜನ ಇರೋದು. ಮನಿ ಕಳ್ದಿನ 10 ಜನ ಮನಿ ಕತ್ತಿದ್ವು ದಿನ. ಇನ್ ನಮ್ ಕೈ ನಿಮ್ ದೊಡ್ಡಪ್ಪ ಬತ್ತಿದ್ನಲ್ಲ. ಅಯ್ಯೋ ದೊಡ್ಡಪ್ಪ ದೋಸೆಗಳು. ನಮ್ ದೊಡ್ಡಪ್ಪ ಬೆಳಿ ಬೆಳ್ಟಾಕ ಹೆಂಗ್ ಬರೋನು ಗೊತ್ತಲ್ಲ. ಅಯ್ಯೋ ಕತೆ ಬಿಡೋಣ ಇಲ್ಲಿಗೆ ಮುಗಿಸೋದು ಇಲ್ಲ. ಜನರಲ್ಲಿ ಇನ್ಸ್ಟಾದಲ್ಲಿ ಮುಗಿಸ್ಬಿಡ ಮುಗಿಸ್ಲಾ. ಸೊ ಹಾಯ್ ನಮಸ್ಕಾರ ಇರ್ಬೇಕಿಲ್ಲ ಹೇಳು ಹಿಂಗೆ ಹೇಳು ಇಷ್ಟ ಹೇಳು ನೀ ಸುಮ್ನಿರ್ಲ ಸುಮ್ನೆ ಇರ್ಬೇಕು ಇಲ್ಲ. ಸೊ ಹಾಯ್ ಎಲ್ಲರೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ವಿಡಿಯೋ ಚೆನ್ನಾಗಿತ್ತು ಇಲ್ಲ ವಿಜಯ್. ಸೊ ಹಾಯ್ ಎಲ್ಲರೂ ನಮಸ್ಕಾರ. ಎಲ್ರು ನಿಮ್ ಕಂಟಿನ್ಯೂ ಮಾಡಲ್ಲ ಅವ್ನು ನಂಗೆ ಮಾಡ್ಸಿದ್ರು ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಸರಿ ಬಿಡು. ಸೊ ಹಾಯ್ ಎಲ್ಲರೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತೀನಿ. ಹಾಗೆ ಚೆನ್ನಾಗಿರಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಜಾಸ್ತಿ. ಇವತ್ತು ವಿಡಿಯೋ ಇಷ್ಟ ಆಗಿದೆ ನನ್ಗದ್ನೇ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ. ನಾಳೆ 7 ಗಂಟೆಗೆ ಬರ್ತೀನಿ. ನಾಳೆ ನೈಟ್ 7 ಗಂಟೆಗೆ ಒಂದು ಸಿಕ್ಕಾಪಟ್ಟೆ ಒಳ್ಳೆ ಕಂಟೆಂಟ್ ಜೊತೆ ಧೂಳಿಪಟ ಆಗ್ಬಿಟ್ಟಿರುತ್ತೆ. ನಿಜ ನಾಳೆ ವಿಡಿಯೋ ಮಾತ್ರ ಧೂಳಿಪಟ ಮಮ್ಮಿ ಜಾಸ್ತಿ. ಬಾಯ್ ಬಾಯ್.